ಈಗ ಸ್ವಾಮೀಜಿಗಳು ಪ್ರಚಾರ ಪ್ರಿಯರು ಅಂತ ಹೇಳಿದ್ರೆ ಈಗೇನು ಆಸ್ಪತ್ರೆ ಸೇರಿದ್ರೆ ಅದರದ್ದು ಒಂದು ಭಾಗನ ಪ್ರಚಾರದ ಒಂದು ಭಾಗನ ಹೆಂಗ ಇರ್ಬೋದು. ಮತ್ತೆ ಈಗ ಆಪಾದನೆನೂ ಒಂದು ಭಾಗನ ಅಲ್ಲ, ಇರ್ಬೋದು. ಆಪಾದನೆ ಮಾಡಿದ ನನ್ನ ಮ್ಯಾಗ ಮನೆ ಯಾರ ಮಠಕ್ಕೆ ಯಾವ ಮಠಕ್ಕೆ ಹೋಗ್ಬರ್ರಿ ಇಡೀ ರಾಜ್ಯದಾಗ ದೇಶದಾಗ ಯಾವ ಮಠಕ್ಕೂ ಗೇಟೇ ಇಲ್ಲ. ಇಲ್ಲಿ ತನಕ ಗೇಟ್ ಇದ್ದಿದ್ದಿಲ್ಲ. ಅಲ್ಲಿ ಗೇಟ್ ಹಾಕ್ಬೇಕಲ್ರಿ. ಯಾವ ನಾಯಿ ಹೊಕ್ಕವು ನರಿ ಹೊಕ್ಕವು ಯಾರೋ ಬಂದು ಮೊಕ್ಕೋತಾರ, ಅಲ್ಲಿ ಏನೋ ಚಟುವಟಿಕೆಗಳು ನಡೀತಾವು, ಕುಡುಕರು ತಾಂಗ. ಯಾವುದು? ನಮ್ಮ ಮನೆ ಬಗ್ಗೆ ಮಾತಾಡ್ತಾ ಇಲ್ಲ, ನಮ್ಮ ಮಠದ ಬಗ್ಗೆ, ನಮ್ಮ ಸಂಸ್ಥೆ ಬಗ್ಗೆ ಅಷ್ಟೇ ಮಾತಾಡ್ತೀವಿ. ಅಲ್ಲ ನಮ್ಮ ಸಂಸ್ಥೆ ಬಗ್ಗೆ, ನಮ್ಮ ಮಠದ ಬಗ್ಗೆ. ಏನ್ರಿ? ಇಲ್ರಿ, ಬಲಿ ತಗೊಂತೀವಿ ನಾವು ಹಿಡಿಯಾಕ. ಈಗ ನೆಕ್ಸ್ಟ್ ಏನು ಸರ್? ಯಾರು? ಮತ್ತು ನಿಮ್ಗೆ ಅರ್ಥ ಆಗ್ತಿಲ್ಲ ಯಾರು ಕಳಿಸ್ಯಾರ ಅಂತೇಳಿ. ಇದ್ರ ಮ್ಯಾಗ ಬೇಕಾ ಸನ್ಮಾನ ಮಾಡಿ ಫೋಟೋ ಹಾಕ್ಕೊಂಡ್ರ? ನಾನು ನೋಡಿದ್ದೀನಿ. ಅಂದ್ರೆ ಅವ್ರು ಹೊಡೆದವ್ರಿಗೆ ಸನ್ಮಾನ ಮಾಡಿ ಫೋಟೋ ಹಾಕ್ಯಾರು. ಒಡಿಸುವಂಥದ್ದು ಏನಿತ್ತು? ನನಗೊಂದು ಫೋನ್ ಮಾಡಿ ಕಿಲಿ ಕೊಟ್ಟು ಕಳಿಸಪ್ಪ ಅಂತೇಳಿದ್ರೆ ನಮ್ಮ ಹುಡುಗ ಅಲ್ಲೇ ಇದ್ದಲ್ಲ, ಮುಗಿದೋಗಿತ್ತು. ಅವ್ನು ಫೋನ್ ಹಚ್ಚಿದ್ರು ಮುಗಿದಿತ್ತಲ್ಲ. ಇದನ್ನು ಸುಮ್ಮನೆ ಸೃಷ್ಟಿ ಮಾಡಬೇಕು, ನನ್ನ ಮ್ಯಾಗ ಆಪಾದನೆಗೆ ಗೂಬೆ ಕುಂದಿರಿಸ್ಬೇಕು. ಯಾಕಂದ್ರೆ ಇತ್ತೀಚೆಗೆ ಅವರು ಒಂದು ಪಕ್ಷದ ಅಡಿಯಲ್ಲಿ ಒಬ್ಬರ ವ್ಯಕ್ತಿಯ ಅಡಿಯಲ್ಲಿ ಕೆಲಸ ಮಾಡಕ್ಕೆ ಚಲೋ ಮಾಡ್ರ. ಸೇರಿದ್ರಲ್ಲ, ಅಲ್ಲಿ ಯಾವುದೋ ವಕ್ಫ್ ವಿರುದ್ಧ ಬ್ಯಾನರ್ ಅಡಿಯಲ್ಲಿ ಹೋಗಿ ಕೂತ್ಕೊಂಡ್ರೆ ಬಿಜಾಪುರದಾಗ. ಹಾಂ, ಅಧಿಕೃತವಾಗಿ ಸೇರಿಬಿಟ್ರ, ಸೇರಿಸ್ಕೊಂಡ್ರ ಅವರು ಇಬ್ಬರು ನಾಯಕರು. ಸರ್, ಯಾವುದರಿಂದ ಆಗಿದೆ ಗೊತ್ತಿಲ್ಲ. ನಮ್ಮ ಕರ್ತವ್ಯ ಏನು? ನಮ್ಮ ಸಮಾಜ, ನಮ್ಮ ಟ್ರಸ್ಟು, ನಮ್ಮ ಮಠ, ಇಷ್ಟೇ ನಮ್ಮ ಚಿಂತನೆ. ಅವರು ರಾಜಕೀಯ ಮಾಡ್ಕೊಳ್ಳಿ, ಇನ್ನು ಯಾವುದರ ಪಕ್ಷ. ಈಗ ಸ್ವಾಮೀಜಿಗಳು ಪ್ರಚಾರ ಪ್ರಿಯರು ಅಂತ ಹೇಳಿದ್ರೆ ಈಗೇನು ಆಸ್ಪತ್ರೆ ಸೇರಿದ್ರೆ ಅದರದ್ದು ಒಂದು ಭಾಗನ ಪ್ರಚಾರದ ಒಂದು ಭಾಗನ ಹೆಂಗ ಇರ್ಬೋದು. ಮತ್ತೆ ಈಗ ಆಪಾದನೆನೂ ಒಂದು ಭಾಗನ ಅಲ್ಲ, ಇರ್ಬೋದು. ಆಪಾದನೆ ಮಾಡಿದ ನನ್ನ ಮ್ಯಾಗ ಮನೆ ಯಾರ ಮಠಕ್ಕೆ ಯಾವ ಮಠಕ್ಕೆ ಹೋಗ್ಬರ್ರಿ ಇಡೀ ರಾಜ್ಯದಾಗ ದೇಶದಾಗ ಯಾವ ಮಠಕ್ಕೂ ಗೇಟೇ ಇಲ್ಲ. ಇಲ್ಲಿ ತನಕ ಗೇಟ್ ಇದ್ದಿದ್ದಿಲ್ಲ. ಅಲ್ಲಿ ಗೇಟ್ ಹಾಕ್ಬೇಕಲ್ರಿ. ಯಾವ ನಾಯಿ ಹೊಕ್ಕವು ನರಿ ಹೊಕ್ಕವು ಯಾರೋ ಬಂದು ಮೊಕ್ಕೋತಾರ, ಅಲ್ಲಿ ಏನೋ ಚಟುವಟಿಕೆಗಳು ನಡೀತಾವು, ಕುಡುಕರು ತಾಂಗ. ಯಾವುದು? ನಮ್ಮ ಮನೆ ಬಗ್ಗೆ ಮಾತಾಡ್ತಾ ಇಲ್ಲ, ನಮ್ಮ ಮಠದ ಬಗ್ಗೆ, ನಮ್ಮ ಸಂಸ್ಥೆ ಬಗ್ಗೆ ಅಷ್ಟೇ ಮಾತಾಡ್ತೀವಿ. ಅಲ್ಲ ನಮ್ಮ ಸಂಸ್ಥೆ ಬಗ್ಗೆ, ನಮ್ಮ ಮಠದ ಬಗ್ಗೆ. ಏನ್ರಿ? ಇಲ್ರಿ, ಬಲಿ ತಗೊಂತೀವಿ ನಾವು ಹಿಡಿಯಾಕ. ಈಗ ನೆಕ್ಸ್ಟ್ ಏನು ಸರ್? ಯಾರು? ಮತ್ತು ನಿಮ್ಗೆ ಅರ್ಥ ಆಗ್ತಿಲ್ಲ ಯಾರು ಕಳಿಸ್ಯಾರ ಅಂತೇಳಿ. ಇದ್ರ ಮ್ಯಾಗ ಬೇಕಾ ಸನ್ಮಾನ ಮಾಡಿ ಫೋಟೋ ಹಾಕ್ಕೊಂಡ್ರ? ನಾನು ನೋಡಿದ್ದೀನಿ. ಅಂದ್ರೆ ಅವ್ರು ಹೊಡೆದವ್ರಿಗೆ ಸನ್ಮಾನ ಮಾಡಿ ಫೋಟೋ ಹಾಕ್ಯಾರು. ಒಡಿಸುವಂಥದ್ದು ಏನಿತ್ತು? ನನಗೊಂದು ಫೋನ್ ಮಾಡಿ ಕಿಲಿ ಕೊಟ್ಟು ಕಳಿಸಪ್ಪ ಅಂತೇಳಿದ್ರೆ ನಮ್ಮ ಹುಡುಗ ಅಲ್ಲೇ ಇದ್ದಲ್ಲ, ಮುಗಿದೋಗಿತ್ತು. ಅವ್ನು ಫೋನ್ ಹಚ್ಚಿದ್ರು ಮುಗಿದಿತ್ತಲ್ಲ. ಇದನ್ನು ಸುಮ್ಮನೆ ಸೃಷ್ಟಿ ಮಾಡಬೇಕು, ನನ್ನ ಮ್ಯಾಗ ಆಪಾದನೆಗೆ ಗೂಬೆ ಕುಂದಿರಿಸ್ಬೇಕು. ಯಾಕಂದ್ರೆ ಇತ್ತೀಚೆಗೆ ಅವರು ಒಂದು ಪಕ್ಷದ ಅಡಿಯಲ್ಲಿ ಒಬ್ಬರ ವ್ಯಕ್ತಿಯ ಅಡಿಯಲ್ಲಿ ಕೆಲಸ ಮಾಡಕ್ಕೆ ಚಲೋ ಮಾಡ್ರ. ಸೇರಿದ್ರಲ್ಲ, ಅಲ್ಲಿ ಯಾವುದೋ ವಕ್ಫ್ ವಿರುದ್ಧ ಬ್ಯಾನರ್ ಅಡಿಯಲ್ಲಿ ಹೋಗಿ ಕೂತ್ಕೊಂಡ್ರೆ ಬಿಜಾಪುರದಾಗ. ಹಾಂ, ಅಧಿಕೃತವಾಗಿ ಸೇರಿಬಿಟ್ರ, ಸೇರಿಸ್ಕೊಂಡ್ರ ಅವರು ಇಬ್ಬರು ನಾಯಕರು. ಸರ್, ಯಾವುದರಿಂದ ಆಗಿದೆ ಗೊತ್ತಿಲ್ಲ. ನಮ್ಮ ಕರ್ತವ್ಯ ಏನು? ನಮ್ಮ ಸಮಾಜ, ನಮ್ಮ ಟ್ರಸ್ಟು, ನಮ್ಮ ಮಠ, ಇಷ್ಟೇ ನಮ್ಮ ಚಿಂತನೆ. ಅವರು ರಾಜಕೀಯ ಮಾಡ್ಕೊಳ್ಳಿ, ಇನ್ನು ಯಾವುದರ ಪಕ್ಷ.